ಹಲೋ ರೀ ಮೇಡಮ್, ನಮಸ್ತೆ ರೀ. ಎಲ್ಲಿಂದ ಬಂದ್ರಿ ಈಗ ನೀವು? ನಾನು ಧಾರವಾಡದಿಂದ ಬಂದ್ರಿ. ನೋಡ್ರಿ ನಿಮ್ಮ ಟೀಚರಿಗೆ ನೋಡ್ಬೇಕಂತೇಳಿ ಬಂದ್ಬಿಟ್ಟೆ ರೀ. ಭಾಳ ದಿನ ಆಗಿತ್ತು ನೀವು ಕಲ್ಸಿದ್ದನ್ನು ಮತ್ತೆ ಒಂದ್ಸಲ ನನಗೂ ಭಾಳ ಖುಷಿ ಆತ್ರಿ. ನೀವು ಅಲ್ಲ ನೀವು ನಿಮ್ಮ ಗಾಡಿ ತೊಗೊಂಡು ನಮ್ಮ ಮನೆ ಮಠ ಅಲ್ಲಿಂದ ಇಲ್ಲಿಗೆ ಬಂದಿರಿ ತೋರ್ಸಾಕ. ನಂಗೆ ಭಾಳ ಅಂದ್ರೆ ಭಾಳ ಖುಷಿ ಆತ್ರಿ. ಈಗೇನು ದಿನಾಲು ಜಾಬಿಗೆ ಗಾಡಿ ತೊಗೊಂಡು ಹೋಗ್ತೀರಿ? ಹೋಗ್ತೀರಿ. ಮತ್ತೀಗ ಮಗನಿಗೆ ಸ್ಕೂಲಿಗೆ ಬಿಡಾಕ ಒಂದು 4 ಸಲ ಅಡ್ಡಾಡ್ತೀರಿ ಈಗ. ಅಂದ್ರೆ ಈಗ ತುಂಬ ಇದ್ರಿ ಕಾನ್ಫಿಡೆಂಟ್ ರೀ. ಈಗ ಹುಬ್ಳಿ ಧಾರವಾಡ ಎಲ್ಲ ಅಡ್ಡಾಡ್ತೀರಿ. ಈಗ ಸಿದ್ದಾವಳ ಮಠಕ್ಕೂ ಹೋಗಿ ಬರ್ತೀರಿ. ಹೋಗಿ ಬಂದ್ರಲ್ಲ, ಧಾರವಾಡದಿಂದನೇ ಈಗ ಇಲ್ಲಿಗೆ ಬಂದೇರಿ. ಓಕೆ ಓಕೆ. ಇವತ್ತು ಹೆಂಗೆ ಟೀಚರ್ ನೆನಪದ್ರಿ ನಿಮಗೆ? ಯಾವಾಗೂ ನೆನಪದಾರ್ರಿ ಯಾವ ಬರಾಕ ಟೈಮ್ ಸಿಕ್ಕಿರ್ಲಿಲ್ಲ. ಗುಡಿಗೆ ಬರಾಕು ಟೈಮ್ ಸಿಕ್ಕಿರ್ಲಿಲ್ಲ. ಹ್ಞೂ ರೀ, ಇವತ್ತೆಲ್ಲ ಕೂಡಿ ಬಂತ್ರಿ. ಹೇಳಿ ಬಂದ್ಬಿಟ್ಟೆ. ಎಲ್ಲ ಕೂಡಿ ಬಂತ್ರಿ. ನನಗೂ ಭಾಳ ಖುಷಿ ಆತ್ರಿ ಮೇಡಮ್. ಈಗ ದಿನ ಡ್ಯೂಟಿಗೆಲ್ಲ ತೊಗೊಂಡೆ. ಲೈಸೆನ್ಸ್ ಎಲ್ಲ ಮಾಡ್ಕೊಂಡಿರಿ? ಎಲ್ಲ ಐತ್ರಿ. ಭಾರಿ ಖುಷಿ ರೀ ಮೇಡಮ್. ನಿಮಗೂ ಥ್ಯಾಂಕ್ ಯು. ಅಯ್ಯೋ ಇರಲಿ ರೀ, ಅದಕ್ಕಿನ್ನ ಅಂತಾರೆ, ಅದಕ್ಕೆ ಬಂದು ಭೇಟಿ ಆಗ್ಬೇಕು. ಅದೇನಿಲ್ರಿ ಮೇಡಮ್, ನೀವು ಕಲಿತು ಒಟ್ಟು ನಡೆಸ್ಲಿಕ್ಕತ್ತೇರಿ ಅಂದ್ರೆ ಸಾಕ್ರಿ, ನಮಗೆ ಖುಷಿನ ಖುಷಿ ರೀ ಅದು. ಬಿಡೋದು ಬೇಡ ಅಂತ ಹೇಳಿ ಮತ್ತೆ ಟ್ರೈ ಮಾಡಿದ್ರೆ ಹೌದೌದೌದು. ಈಗ ನಿಮ್ಮ ಗಾಡಿ ಮೇಲೆ ನೀವು ಬಂದಿರೋದು ಅದು ಒಂದು ಖುಷಿ ಬೇರೆ ರೀ. ದಿನ ನೀವು ಕಲಿಯಕ್ಕೆ ಬರೋದಂದ್ರೆ ಎಷ್ಟು ದಿನ ಆತ್ರಿ ಮೇಡಮ್ ನೀವು ಕಲಿತು? ನಾ ಈಗ ಒಂದು 2 ವರ್ಷ 2 ವರ್ಷ ಆತ್ರಿ. ಹಾಂ ನೋಡ್ರಿ, 2 ವರ್ಷ ಆದರೂ ಟೀಚರ್ ಮಾಡ್ತಿಲ್ಲ ಬಂದ್ರಿ. ತುಂಬ ಖುಷಿ ರೀ ಮೇಡಮ್. ಕಾಂಗ್ರ್ಯಾಚುಲೇಷನ್ ರೀ. ಲೈಸೆನ್ಸು ಐತಂದ್ರಿ. ನೆಕ್ಸ್ಟ್ ಕಾರ್ ಕಲಿಯಕ್ಕೆ ಬರ್ರಿ ಅಂತ್ರಿ. ಆದಷ್ಟು ಲಘು ನೀವು ಕ್ಲಾಸ್ ಶುರು ಮಾಡ್ತೀವಿ ಬರ್ರಿ ಅಂತ್ರಿ ಮನೆ. ಆಸೆ ಐತ್ರಿ. ಬರ್ರಿ ಮೇಡಮ್, ಕಾರ್ ಕಲಿಯಕ್ಕೆ ಬರ್ರಿ ಅಂತ್ರಿ. ನಾವು ಇನ್ನೊಂದು ಸ್ವಲ್ಪ ದಿನದಾಗ ಶುರು ಮಾಡ್ತೀವಿ ರೀ. ಓಕೆ ರೀ, ಆಲ್ ದ ಬೆಸ್ಟ್ ರೀ ಮೇಡಮ್.